ಹಾಯ್ ನಮಸ್ಕಾರ ಬಂಧುಗಳೇ. ಇವತ್ತು ನೀತಿ ಪಾಠ. ನನ್ನ ಸಹೋದರರಿಗೆ ಸಹೋದರಿಯರಿಗೆ ಒಂದು ನೀತಿ ಪಾಠ ಏನಂದ್ರೆ ಒಂದು ಮಾರಲ್ ಸೈನ್ಸು. ಇವತ್ತು ಬೆಳಿಗ್ಗೆ ಎದ್ದು ಪತ್ರಿಕೆಗಳು ಈ ದೃಶ್ಯ ಮಾಧ್ಯಮಗಳು ನೋಡಿದಾಗ ಮನಸ್ಸಿಗೆ ಬಹಳ ಆಘಾತ ಆಯ್ತದೆ. ಯಾಕಂದ್ರೆ ವಿಚಾರಗಳು ಅಷ್ಟು ಕೆಟ್ಟದಾಗಿ ಬಿಂಬಿಸ್ತಾರೆ ದೃಶ್ಯ ಮಾಧ್ಯಮ ಬಂದ ಮೇಲೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಎಲ್ಲೋ ಒಂದ್ ಕಡೆ ಧಕ್ಕೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಕರೋನಾ ಸಂದರ್ಭದಲ್ಲಿ, ಆಮೇಲೆ ಇತರ ಸಂದರ್ಭದಲ್ಲಿ ಆ ಸುವರ್ಣ ನ್ಯೂಸ್ ಅಜಿತ್ ಹನುಮಕರ್ ಅನ್ನೋ ಒಂದು ಆಂಕರ್, ಹಬ್ಬ 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 ಯಾರೇ ಒಬ್ಬರಿಗೆ ಅದರ ಅಂತರ ಧರ್ಮೀಯರಿಗೆ ಬುರ್ಕಾ ಹಾಕ್ಸಿ ನಿಮ್ಗೆ ಶರಿಯತ್ ಮುಖ್ಯನೋ ಸಂವಿಧಾನ ಮುಖ್ಯನೋ ಅಂತ ಪ್ರಶ್ನೆ ಕೇಳ್ತಾರೆ. ಅವರು ನಮ್ಗೆ ಶರಿಯತ್ ಮುಖ್ಯ ಅಂತಾರೆ. ವಿಚಾರ ಒಳಾಂತರದಲ್ಲಿ ನೋಡಿದಾಗ ಅವರು ಬೇರೆಯವರಾಗಿ. ಹೀಗೆ ದೃಶ್ಯ ಮಾಧ್ಯಮ ನಮ್ಮ ದೇಶದ ಸಹೋದರತ್ವ ಹಾಳು ಮಾಡ್ತಾ ಇದೆ. ನ್ಯಾಯಾಲಯದಲ್ಲಿ, ದೇಶದ ಉಚ್ಚ ನ್ಯಾಯಾಲಯದಲ್ಲಿ ಅವಕಾಶಗಳಿದ್ರೆ ಅವ್ರಿಗೊಂದು ಸಂವಿಧಾನದಲ್ಲಿ ಒಂದು ನೀತಿ, ಕಾನೂನು ವ್ಯಾಪ್ತಿಯಲ್ಲಿ ನಿರ್ಬಂಧಗಳು ಇರಬೇಕು ಅಂದ್ಬಿಟ್ಟು ಮನವಿ ಮಾಡಿಕೊಳ್ಳುತ್ತಾ, ಒಂದು ಮಾರಲ್ ಸೈನ್ಸ್ ಏನಪ್ಪಾ ಅಂದ್ರೆ ಬಂಧುಗಳೇ, ಪತ್ರಿಕೆ ಮಾಧ್ಯಮದಲ್ಲಿ ಕೆಲವು ಏನಿಲ್ಲ, ನೇರವಾಗಿ ಬರ್ತಾ ಇದ್ದೀನಿ ನಾನು. ಏನು ಅಂದ್ರೆ ಅನೈತಿಕ ಸಂಬಂಧಕ್ಕೆ ಗಂಡನ ಕೊಲೆ, ಅನೈತಿಕ ಸಂಬಂಧಿಗೆ ಹೆಂಡತಿಯ ಕೊಲೆ ಎಲ್ಲ ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಿದೆ. ಸಹೋದರರೇ ಸಹೋದರಿಯರೇ, ಅನೈತಿಕ ಸಂಬಂಧ ಬಹಳ ಕೆಟ್ಟದ್ದು. ಯಾಕಂದ್ರೆ ನಾವು ಮದುವೆ ಆಗೋ ಮುಂಚೆ ತಮ್ಮ ಏನಾರ ಸಂಬಂಧಗಳಿದ್ರೆ ಅದನ್ನ ಬ್ರೇಕಪ್ ಮಾಡಿ, ಯಾರಿಗ್ ಮದುವೆ ಆಗಿರ್ತೀರಿ ಅವ್ರಿಗೆ ಸಂಪೂರ್ಣ ತಮ್ಮ ಮನಸ್ಸು ದೇಹನ ಅರ್ಪಣೆ ಮಾಡ್ಬಿಟ್ಟು ಅವ್ರ ಜೊತೆ ಸಂಸಾರ ಮಾಡಿ. ಇದು ಪ್ರಕೃತಿಯ ನಿಯಮ. ಯಾಕಂದ್ರೆ ಎಲ್ಲಾ ಧರ್ಮದಲ್ಲೂ ಎಲ್ಲಾ ಧರ್ಮದಲ್ಲೂ ಆ ಧರ್ಮಕ್ಕೆ ತಕ್ಕಂತೆ ಮದುವೆಗಳು. ಯಾಕಂದ್ರೆ ಸಪ್ತಪದಿ ತುಳಿರ್ತಾರೆ, ಆಮೇಲೆ ಸಪ್ತಪದಿ ತುಳಿತಾರೆ, ಮಾಂಗಲ್ಯ ಧಾರಣೆ ಆಗಿರ್ತದೆ. ಇಸ್ಲಾಂ ಅಲ್ಲಿ ನಿಕಾ ಆಗಿರ್ತದೆ, ಕ್ರಿಶ್ಚಿಯನ್ ಅಲ್ಲಿ ಚರ್ಚಲ್ಲಿ ಮದುವೆ ಆಯ್ತಾರೆ. ಇವೆಲ್ಲ ಆ ಬುದ್ಧದಲ್ಲಿ, ಅವ್ರ ಧರ್ಮದಲ್ಲಿ, ಜೈನ್ ಧರ್ಮದಲ್ಲಿ ಇವೆಲ್ಲ ಮದುವೆಗಳು ದೇವರ ಒಂದು ನಿಯಮ, ಸೃಷ್ಟಿಕರ್ತನ ಒಂದು ನಿಯಮ. ಈ ನಿಯಮಕ್ಕೆ ನಾವು ಬದ್ಧವಾಗಿ ಸಂಸಾರ ಮಾಡಬೇಕು. ಅನೈತಿಕ ಸಂಬಂಧ ಬಹಳ ಕೆಟ್ಟದು. ಅದೇನಿಲ್ಲ, 5 ನಿಮಿಷ ದೇಹದ ಬಾಯಾರಿಕೆ. ನಾವು ಹೇಗೆ ವ್ಯಾಯಾಮ ಮಾಡಿದಾಗ ಇಲ್ಲ ನಡಿಗೆ ಮಾಡಿದಾಗ ನಮ್ಮ ದೇಹಕ್ಕೆ ಎಲ್ಲೋ ಒಂದ್ ಕಡೆ ಜೀವ ಜಲ ನೀರ್ ಕೇಳ್ತದಲ್ಲ, ಆ ತರ ದೇಹದ ಬಾಯಾರಿಕೆ. ಆ ದೇಹದ ಬಾಯಾರಿಕೆ ತಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಕು. ಇಡೀ ಜೀವನ ತಾವು ನಂಬಿರುವಂತ ಗಂಡನ್ನ, ತಾವು ನಂಬಿರುವಂತ ಹೆಂಡತಿ ಜೊತೆ ಸಂಸಾರ ಮಾಡ್ಬೇಕು. ಮಕ್ಕಳು ಇರ್ತವೆ. ಇತ್ತೀಚೆಗೆ ಮೈಸೂರಲ್ಲಿ ಪಾಪ ಬಡವ, ಅವನು ಮುಸ್ಲಿಮ್ಸ್, ಪಾಪ ಬಡವ, ಅವನು ಹೆಂಡತಿನ ಗಾರ್ಮೆಂಟ್ಸಿಗೆ ಕಳಿಸ್ತಾ. ಹೆಂಡತಿ ಅದು ಯಾರೋ ಆಟೋನಿಗೆ ಪರಿಚಯ ಆದ್ಲು, ಸ್ನೇಹ ಬೆಳೀತು, ಸ್ನೇಹವಾಗಿ ಅನೈತಿಕ ಸಂಬಂಧಕ್ಕೆ ಕಾರಣ ಆಯ್ತು. ಅವನು ಕೊಲೆನೂ ಮಾಡ್ಬಿಟ್ರು ಅವರಿಬ್ರು, ಆಟೋ ಡ್ರೈವರು ಪ್ಲಸ್ ಹೆಂಡತಿ. ಇತ್ತೀಚೆಗೆ ನಡೆದಂತ ಮೈಸೂರು ಭಾಗದಲ್ಲಿ ಆ ಘಟನೆ. ಪಾಪ ಅವ್ರ ಮಗಳು ಅನಾಥ. ಅವನ್ ಸತ್ತ, ಅವಳು ಜೈಲ್ಗೆ ಹೋದ್ಲು, ಇವಳು ಅನಾಥ. ಅವಳ ಮೇಲೆ ಯಾವ ಪರಿಣಾಮ ಬೀಳ್ಬೇಕು? ಏನೋ ಅನುಕೂಲವಾಗಿದ್ರೆ ಆ ಗಂಡನ ಕಡೆಯವ್ರ ಅನುಕೂಲ, ಇಲ್ಲ ಹೆಂಡತಿ ಕಡೆಯವ್ರ ಅನುಕೂಲವಾಗಿದ್ರೆ ಮಕ್ಕಳು ಬೆಳೀತವೆ. ಏನಾರ ಸಾಧಾರಣ ಬದುಕಿದ್ರೆ ಆ ಮಕ್ಕಳ ಕತೆ ಏನಾಗಬೇಕು? ಇವೆಲ್ಲ ತಿಳ್ಕೊಂಡು ನನ್ನ ಸಹೋದರರೇ ಸಹೋದರಿಯರೇ, ದಯವಿಟ್ಟು ಅನೈತಿಕ ಸಂಬಂಧಕ್ಕೆ ಹೋಗಬೇಡಿ. ತಮ್ಮ 5 ನಿಮಿಷದ ದೇಹದ ಬಾಯಾರಿಕೆ ತಮ್ಮ ಇಡೀ ಜೀವನವನ್ನು ಹಾಳು ಮಾಡುತ್ತದೆ. ಇದನ್ನ ಅರ್ಥ ಮಾಡಿಕೊಂಡು ತಾವು ನಂಬಿರೋ ಧರ್ಮದ ಮೇಲೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಪ್ರತಿಯೊಬ್ಬರಿಗೂ ಮಾತಾಡುವಂತ ಹಕ್ಕಿದೆ. ತಾವು ಅದನ್ನ ಕಾಪಾಡಿಕೊಂಡು ದಯವಿಟ್ಟು ಯಾರ್ಯಾರು ಮದುವೆ ಆಗಿದ್ದೀರಿ, ಯಾರ್ಯಾರು ಮದುವೆ ಆಗಿಲ್ಲ, ಅನೈತಿಕ ಸಂಬಂಧಗಳಿದ್ರೆ ಈ ಕೂಡಲೇ ಅದನ್ನ ಬ್ರೇಕಪ್ ಮಾಡಿ ನೀತಿ ನಿಯಮ ತಮ್ಮ ಜೀವನದಲ್ಲಿ ಜೀವನ ಮಾಡಿ ಅಂತ ಹೇಳುತ್ತಾ, ಜೈ ಭಾರತ್ ಮಾತೆ, ನಮ್ಮ ದೇಶದ ಸಂಸ್ಕೃತಿ ಕಾಪಾಡಿ.